ಕರುನಾಡಿಗೆ ನಮಸ್ಕಾರ. ನಾನು ದಾನಯ್ಯ ಕೌಟಗಿಮಠ್ ಸರ್ ಅಂತೇಳಿ, ಊರು ತೋಳನೂರು, ತಾಲೂಕು ಅಕ್ಕಲಕೋಟೆ, ಜಿಲ್ಲೆ ಸೊಲ್ಲಾಪುರ, ಮಹಾರಾಷ್ಟ್ರ. CTET ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಫೆಬ್ರವರಿ 2026 8 ಫೆಬ್ರವರಿ 2026 CTET ಪರೀಕ್ಷೆ ನಡೆಯಲಿದೆ. ಈ ಪರೀಕ್ಷೆಗೆ ಕುಳಿತಿರುವ D.Ed ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿ ಮಿತ್ರರು ಮತ್ತು BA ಅಥವಾ ಡಿಗ್ರಿ ಮತ್ತು D.Ed ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿ ಮಿತ್ರರು ಈ ಪರೀಕ್ಷೆಯನ್ನು ಬರೆಯಲು ಅರ್ಹರು. ನೀವೆಲ್ಲರೂ ಟೀಚರ್ ಆಗಲು ಹೊರಟಿದ್ದೀರಿ. ನನಗೆ ಗೊತ್ತಿದೆ, ಮೊನ್ನೆ ನಡೆದ ಕರ್ನಾಟಕ TET ಪರೀಕ್ಷೆಯಲ್ಲಿ ನಿಮ್ಗೆಲ್ಲರಿಗೂ ಭರ್ಜರಿಯಾದ ಯಶಸ್ಸು ಸಿಕ್ಕಿದೆ. ಈ ಬಾರಿ ಕರ್ನಾಟಕ TET ಪರೀಕ್ಷೆ ತುಂಬಾ ಸರಳವಾಗಿ ಪ್ರಶ್ನೆಗಳನ್ನ ಕೇಳಿದ್ರು, ನಿಮ್ಗೆಲ್ಲರಿಗೂ ಯಶಸ್ಸು ಸಿಕ್ಕಿದೆ. ಆದರೆ ಸಾಕಷ್ಟು ವಿದ್ಯಾರ್ಥಿ ಮಿತ್ರರು ಸೆಂಟ್ರಲ್ ಗೌರ್ಮೆಂಟ್ CTET ಪರೀಕ್ಷೆ ಬರೆಯುವುದಿಲ್ಲ. ಅದಕ್ಕೆ ಪ್ರಮುಖ ಕಾರಣ ಅಂಜಿಕೆ. CTET ಪರೀಕ್ಷೆ ಹಿಂದಿ ಮೀಡಿಯಂದಲ್ಲಿ ಪ್ರಶ್ನೆ ಕೇಳುತ್ತಾರೆ, CTET ಪರೀಕ್ಷೆ ಇಂಗ್ಲಿಷ್ ಮೀಡಿಯಂದಲ್ಲಿ ಪ್ರಶ್ನೆ ಕೇಳುತ್ತಾರೆ. ಹೀಗಾಗಿ ಇಂಗ್ಲಿಷ್ನು ಅರ್ಥ ಆಗುವುದಿಲ್ಲ, ಹಿಂದಿನೂ ಅರ್ಥ ಆಗುವುದಿಲ್ಲ ತಿಳ್ಕೊಂಡು ಪರೀಕ್ಷೆ ಬರೆಯುವುದೇ ಇಲ್ಲ. ನನಗೆ ಗೊತ್ತಿದೆ, ಬಹಳಷ್ಟು ವಿದ್ಯಾರ್ಥಿ ಮಿತ್ರರು ಬರೆಯುವುದಿಲ್ಲ. ನಿಮ್ಗೆಲ್ಲರಿಗೂ ಕೈ ಮುಗಿದು ನಮ್ರತೆಯಿಂದ ವಿನಂತಿ ಏನೆಂದರೆ, ಕರ್ನಾಟಕದ TET ಪರೀಕ್ಷೆ ಎಷ್ಟು ಸರಳವಾಗಿತ್ತೋ ಅದಕ್ಕಿಂತ ಹೆಚ್ಚು ಸರಳವಾದ ಪರೀಕ್ಷೆ CTET. ಮೊದಲನೇ ಕನ್ಸೆಪ್ಟ್ ಇದು ಅತ್ಯಂತ ಪ್ರಾಮಾಣಿಕತನದಿಂದ ನಿಮಗೆ ಈ ಮಾತನ್ನು ಹೇಳುತ್ತಿದ್ದೇನೆ. ನಮಗೇನು ಭಯ, ಹಿಂದಿ ಮೀಡಿಯಂ ಪ್ರಶ್ನೆ ಅರ್ಥ ಆಗುವುದಿಲ್ಲ ಅಥವಾ ಇಂಗ್ಲಿಷ್ ಮೀಡಿಯಂದಲ್ಲಿ ಅರ್ಥ ಆಗುವುದಿಲ್ಲ ಅಂತೇಳಿ. ನೀವು ಪರೀಕ್ಷೆ ಬರೆದು ಕುಳಿತು ಅನುಭವ ಪಡೆದುಕೊಂಡ ನಂತರ ನಿರ್ಧಾರ ಮಾಡ್ರಿ, ಇದು ಪರೀಕ್ಷೆ ಈಸಿ ಆಗಿದೆಯೋ ಅಥವಾ ಕಠಿಣವಾಗಿದೆಯೋ ಅಂತೇಳಿ. ನನ್ನ ಪ್ರಕಾರ ಈ ಪರೀಕ್ಷೆ ಈಸಿ ಆಗಿದೆ. ಇನ್ನು ಈ ಪರೀಕ್ಷೆ ಪಾಸ್ ಮಾಡಬೇಕಾದ್ರೆ ನೀವು ಮೊದಲಿಗೆ ಈ ಪರೀಕ್ಷೆ ಕಡೆ ಇಷ್ಟು ಕ್ಲಾರಿಟಿ, ಇವೆಲ್ಲಾ ಪ್ರಶ್ನೆಗಳು ಮೆಮೊರಿ ಬೇಸ್ಡ್ ಇರುವುದಿಲ್ಲ. CTET ಪ್ರಶ್ನೆ ಪತ್ರಿಕೆ ನಿಮಗೆ ಒಪಿನಿಯನ್ ಬೇಸ್ಡ್ ಪ್ರಶ್ನೆ ಕೇಳುತ್ತಾರೆ, ನಿಮ್ಮ ಅಭಿಪ್ರಾಯದ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ. ಇಲ್ಲಿವರೆಗೆ 20 ಬಾರಿ CTET ಪರೀಕ್ಷೆ ಪಾಸ್ ಮಾಡಿದ ನಿಮ್ಮ ದಾನಯ್ಯ ಸರ್. CTET ನೆಟ್ ಇವೆಲ್ಲ ಸೆಟ್ ಎಲ್ಲ ಮುಗಿಸ್ಕೊಂಡು 79 ಟೈಮ್ಸ್ ಪರೀಕ್ಷೆ ಪಾಸ್ ಮಾಡೀನ್ರಿ. ನಾನು ಬಹಳಷ್ಟು ಬುದ್ಧಿವಂತ ವ್ಯಕ್ತಿ ಅಲ್ಲ, ಆದ್ರೆ ಕನ್ಸಿಸ್ಟೆನ್ಸಿ ಫಾಲೋ ಮಾಡಿದಂತ ವ್ಯಕ್ತಿ ನಾನು. ಅಂದ್ರೆ ಸತತವಾಗಿ ಪ್ರಯತ್ನ ಮಾಡಿದಂತ ವ್ಯಕ್ತಿ ನಾನು. ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ ಪ್ರಿಪೇರ್ ಮಾಡುವಾಗನೇ ಸುಮ್ಮನೆ ಹೋಗಿ TET ಮತ್ತು CTET ಪರೀಕ್ಷೆಗಳನ್ನ ಬರೆದಿದ್ದೆ. ಸುಮ್ಮನೆ ಹೋಗಿ ಬರೆದ್ರೂ ನಾನು ಪರೀಕ್ಷೆ ಪಾಸ್ ಮಾಡಿದ್ದೇನೆ. ನೀವಂತೂ D.Ed ಮಾಡಿದಂತ ವಿದ್ಯಾರ್ಥಿ ಮಿತ್ರರು ಸ್ವಲ್ಪ ಸೀರಿಯಸ್ ಆಗಿ ಈ ಎಕ್ಸಾಮ್ ಅನ್ನ ಬರೆದರೆ ಪರೀಕ್ಷೆ ಪಾಸ್ ಆಗುತ್ತೀರಿ. ಇನ್ನು ಈ ಪರೀಕ್ಷೆಯ ಒಂದು ಸ್ಟ್ರಕ್ಚರ್ ಹೇಳಿಕೊಡೋ ಸಲುವಾಗಿ ನಿಮ್ಮ ಎದುರಿಗೆ ನಿಂತಿದ್ದೇನೆ. ಟೈಮ್ ಕಡಿಮೆ ಇದೆ, ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದು ಆಗುವುದಿಲ್ಲ. ಆದ್ರೂ ಸ್ವಲ್ಪ ನನ್ನ ಪ್ರಕಾರ ಈ ಪರೀಕ್ಷೆ ಈಸಿ ಆಗಿದೆ. D.Ed ಮಾಡಿದ ವಿದ್ಯಾರ್ಥಿಗಳು ಹೇಗೆ ಪರೀಕ್ಷೆ ಪಾಸ್ ಮಾಡಬೇಕು, ಇರೋದೇ 5 ಸಬ್ಜೆಕ್ಟ್. ಮೊದಲನೇದು ಲ್ಯಾಂಗ್ವೇಜ್ ಫಸ್ಟ್ ಅಂತೇಳಿ ಕರಿತೀವಿ. ಲ್ಯಾಂಗ್ವೇಜ್ ಫಸ್ಟ್ ಅದೊಳಗೆ ನೀವೆಲ್ಲರೂ ಕನ್ನಡ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ 30 ಮಾರ್ಕ್ಸ್ ಟೋಟಲ್. ಕಣ್ಣು ಮುಚ್ಚಿ 30ಕ್ಕೆ 30 ಬರ್ತೈತಿ. ಎಷ್ಟು? 30 ಔಟ್ ಆಫ್ 30ನೇ. ಕರ್ನಾಟಕದ TET 10 ಫಸ್ಟ್ ಸರಳ ಪ್ರಶ್ನೆಗಳನ್ನ ಕೇಳ್ತಾರೆ ಇಲ್ಲಿ. ಎಲ್ಲಿ? ಕನ್ನಡ ಲ್ಯಾಂಗ್ವೇಜ್ ಇದೊಳಗೆ. ಪ್ರಶ್ನೆ ಪತ್ರಿಕೆ ನೋಡಿದ ನಂತರ ಹಿಂಗ್ ಕುಣಿತೀರಿ ನೀವು, ಎಷ್ಟು ಈಸಿ ಅದಾವ ಅಂತೇಳಿ. 30ಕ್ಕೆ 30 ನೀವು ಹೊಡಿಲೇಬೇಕು. ಆ 30ರದೊಳಗ 15 ಕ್ವಶನ್ ಪ್ಯಾಸೇಜ್ ಮೇಲಿಂದ ಕೇಳ್ತೇನ್ರಿ. ಒಂದು ಗದ್ಯ ಖಂಡ, ಆಮೇಲೆ ಒಂದು ಪದ್ಯ, ಒಂದು ಸ್ಟಾಂಜಾ ಕನ್ನಡದೊಳಗೆ, ಒಂದು ಪದ್ಯ, ಒಂದು ಕನ್ನಡದೊಳಗೆ ಗದ್ಯ. ಆ ಗದ್ಯ ಪ್ರಶ್ನೆಗಳು ಮತ್ತು ಪದ್ಯ ಪ್ರಶ್ನೆಗಳಂತೂ ಹಿಂಗ್ ನೋಡೋಣ ಅದ್ರ ಮೇಲೆ ಬೀಳ್ತೀರಿ ಪ್ರಶ್ನೆ ಪತ್ರಿಕೆ ಮೇಲೆ. ಅಷ್ಟು ಈಜಿ. ಯಾವುದು ತಗೊಳ್ಳಿ ಮಾರ್ಕ್ ಅಂತೀವಿ, ಅಷ್ಟು ಈಜಿ ರೀ. ಗಡಿಬಿಡಿ ಮಾಡೋದಿಲ್ಲ ಇಲ್ಲಿ. ಸರಳವಾಗಿ ಪ್ರಶ್ನೆ ಕಾಣ್ತಾವ ಅಂತ ತಿಳ್ಕೊಂಡು ಗಡಿಬಿಡಿ ಮಾಡಿ ತಪ್ಪು ಮಾಡೋದಿಲ್ಲ. ಇಲ್ಲಿ 30ಕ್ಕೆ 30 ಬರಲೇಬೇಕು ಅನ್ನುವ ಆಂಗಲ್ ಒಳಗ ಈ ಪ್ರಶ್ನೆಗಳನ್ನು ಬಿಡಿಸೋದು. 15 ಕ್ವಶನ್ ನಿಮ್ಗೆ ಪ್ಯಾರಾಗ್ರಾಫ್, ಒಂದು ಪ್ಯಾಸೇಜ್ ಕನ್ನಡದಲ್ಲಿ, ಒಂದು ಪೋಯಂ ಕನ್ನಡದಲ್ಲಿ. ಆಮೇಲೆ ಉಳಿದಿದ್ದು 15 ಕ್ವಶನ್ ಭಾಷೆಯನ್ನ ಕಲಿಸುವ ಒಂದು ಪದ್ಧತಿಯ ಮೇಲೆ, ಬೋಧನಾ ಮೆಥಡ್ಸ್ ಅಂತ ಕರಿತೀವಿ, ಟೀಚಿಂಗ್ ಮೆಥಡ್ಸ್ ಮೇಲೆ ಪ್ರಶ್ನೆ ಕೇಳುತ್ತಾರೆ. ಪರೀಕ್ಷಾ ಪದ್ಧತಿಯ ಮೇಲೆ ಪ್ರಶ್ನೆಗಳನ್ನು ಕೇಳುತ್ತಾರೆ.
ಲರ್ನರ್ ಕಲಿಕೆಯ ಸಿದ್ಧಾಂತಗಳ ಬಗ್ಗೆ ಪ್ರಶ್ನೆ ಕೇಳುತ್ತಾರೆ. ಅಂದ್ರೆ ಕನ್ನಡ ಭಾಷೆನ ಹೇಗೆ ಕಲಿಬೇಕು, ಕನ್ನಡ ಭಾಷೆ ಕಲಿಯುವಾಗ ಅಡೆತಡೆಗಳು ಯಾವ, ಕನ್ನಡ ಭಾಷೆಯನ್ನು ಯಾವ ಪದ್ಧತಿಯಿಂದ ನಾವು ಬೋಧನೆ ಮಾಡುತ್ತೇವೆ, ಬೋಧನಾ ವಿಧಾನಗಳು, ಪರೀಕ್ಷಾ ಪದ್ಧತಿಗಳು, ಫಾರ್ಮೇಟಿವ್ ಇವ್ಯಾಲ್ಯೂಷನ್, ಸಮೇಟಿವ್ ಇವ್ಯಾಲ್ಯೂಷನ್, ಪರೀಕ್ಷಾ ಪದ್ಧತಿ ಎಂದರೇನು, ಇದ್ರ ಬಗ್ಗೆ ಒಂದು 15 ಕ್ವಶನ್. ಟೀಚಿಂಗ್ ಮೆಥಡ್ಸ್, ಟೀಚಿಂಗ್ ಏಡ್ಸ್ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ. ಇದು 15 ಮಾರ್ಕ್ಸ್ ಕಣ್ಣು ಮುಚ್ಚಿ ತಗೊಂತೀರಿ. ಇದ್ರ ಸಲುವಾಗಿ ಬೆಸ್ಟ್ 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 ಅಂದ್ರೆ ನಾನು ಬರೆದಿದ್ದು ಇದೆ ಒಂದು ಕನ್ನಡ ಮೀಡಿಯಂ ಬುಕ್ ಐತಲ್ಲ, ಕೆಸೆಟ್ ಬುಕ್ ಐತಿ. ಇದು ಕೆಸೆಟ್ ಬುಕ್ ಟಿ ಹೆಲ್ಪ್ ಆಗ್ತೈತಿ. ಫಸ್ಟ್ ಚಾಪ್ಟರ್ ಏನೈತಲ್ಲ ಇದು, ಇದ್ರ ಸಲುವಾಗಿ ಇದ್ರೊಳಗಿಂದ ಫಸ್ಟ್ ಚಾಪ್ಟರ್ನ ಓದ್ಕೋಬೇಕು. ಬೋಧನಾ ಮೆಥಡ್ಸ್ ಅಂತ ಹೇಳಿ ಕರಿತೀವಿ. ಬೋಧನೆಯ ಸಾಮರ್ಥ್ಯ ಇರೋದು ಎಷ್ಟು ಪೇಜ್ ಅದಾವ ನೋಡ್ರಿ. 1 2 3 4 5 5 6 7 8 9 10 11 12 13 14 17 ಪೇಜ್ ಅದಾವ್ರಿ. ಈ 17 ಪೇಜ್ ಓದಿದ್ರ 15 ಮಾರ್ಕ್ ಫಿಕ್ಸ್ ಅಂದೇನ್ರಿ. ನಾನು ಗ್ಯಾರಂಟಿ, ಬಹಳ 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 ಪ್ರಾಮಾಣಿಕತೆಯಿಂದ ಈ ಸೆಂಟೆನ್ಸ್ ಅನ್ನ ಹೇಳುತ್ತಿದ್ದೇನೆ. ಈ 17 ಪೇಜ್ಗಳನ್ನು ಓದಿ ಈ 15 ಮಾರ್ಕ್ಸ್ ನೀವು ಪಡಿಲೇಬೇಕು. ಓಕೆ, ಟೀಚಿಂಗ್ ಅಪ್ಟಿಟ್ಯೂಡ್ಸ್ ಬಗ್ಗೆ ಇದು ಸೆಟ್ ಎಕ್ಸಾಮ್ ಬುಕ್ ಐತಿ, ನೆಟ್ ಎಕ್ಸಾಮ್ ಬುಕ್. ಇದ್ರೊಳಗಿಂದ ಫಸ್ಟ್ ಚಾಪ್ಟರ್ ಇದಕ್ಕೆ ಅನುಕೂಲ ಆಗ್ತದೆ. ಓಕೆ, ಇನ್ನು ಎರಡನೇ ಭಾಷೆ ಯಾವುದು? ಕೆಲವೊಬ್ರು ವಿದ್ಯಾರ್ಥಿ ಹಿಂದಿ ಸಬ್ಜೆಕ್ಟ್ ತಗೊಂಡಿರ್ತಾರೆ, ಕೆಲವೊಬ್ರು ಇಂಗ್ಲಿಷ್ ತಗೊಂಡಿರ್ತಾರೆ. ಇನ್ನು ಇಂಗ್ಲಿಷ್ ತಗೊಂಡ್ರು ಏನು, ಅದರಲ್ಲಿ 15-30 ಕ್ವಶನ್ಕ 15 ಕ್ವಶನ್ ಒಂದು ಪ್ಯಾಸೇಜ್ ಇಂಗ್ಲಿಷ್ ಒಳಗೆ ಪ್ಯಾಸೇಜ್ ಕೇಳ್ತೇನ್ರಿ. ಕೆಲವು ಕ್ವಶನ್ ಇರ್ತಾವ, ಕ್ವಶನ್ ಆನ್ಸರ್ ಪ್ಯಾಸೇಜ್ ಒಳಗೆ ಹುಡುಕ್ಬೇಕು. ಆಮೇಲೆ ಒಂದು ಪೊಯಮ್ ಕೇಳಿರ್ತೇನ್ರಿ, ಪೊಯಮ್ದ ಪ್ರಶ್ನೆ ಪ್ಯಾಸೇಜ್ ಒಳಗೆ ಹುಡುಕ್ಬೇಕು. ಇನ್ನು 15 ಕ್ವಶನ್ ಪೆಡಗಾಗಿ ಬಗ್ಗೆ, ಇಂಗ್ಲಿಷ್ ಬೋಧನೆಯ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಾನೆ. ಮೆಥಡ್ಸ್ ಅಂತ ಕರಿತೀವಿ. ಡೈರೆಕ್ಟ್ ಮೆಥಡ್ ಎಂದರೇನು, ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಎಂದರೇನು, ಸಜೆಸ್ಟೋಪೀಡಿಯಾ ಎಂದರೇನು, ಎಕ್ಸ್ಪೆರಿಮೆಂಟಲ್ ಟೀಚಿಂಗ್ ಎಂದರೇನು, ಲರ್ನರ್ ಎಂದರೇನು, ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ ಯಾವುದು, ಎಕ್ಸಾಮ್ ಮೆಥಡ್ಸ್ ಯಾವುದು, ಫಾರ್ಮೇಟಿವ್ ಇವ್ಯಾಲ್ಯೂಷನ್, ಸಮೇಟಿವ್ ಇವ್ಯಾಲ್ಯೂಷನ್. ಇಲ್ಲಿ ಏನು ಓದಿರ್ತಿರಲ್ಲ ಅದೇ ರಿಪೀಟ್ ಬಂದ್ಬಿಡ್ತದೆ. ಫಕ್ತ ಇಂಗ್ಲಿಷ್ ಭಾಷೆಯನ್ನು ಬೋಧಿಸುವ ಪದ್ಧತಿಗಳು. ಸೊ ಇದು ಮಹಾರಾಷ್ಟ್ರ ವಿದ್ಯಾರ್ಥಿಗಳ ಸಲುವಾಗಿ ಬರೆದಂತ ಇದೊಂದು ಟಿ ಬುಕ್. ಈ ಟಿ ಬುಕ್ದೊಳಗ ಕೊನೆಯ ಚಾಪ್ಟರ್ ಇಂಪಾರ್ಟೆಂಟ್ ಐತಿ. ಈ ಕೊನೆಯ ಚಾಪ್ಟರ್ ಅನ್ನ ನೀವು ಓದ್ಕೋಬೇಕು ವ್ಯವಸ್ಥಿತವಾಗಿ. ವ್ಯವಸ್ಥಿತ ಇರೋದು ಎಷ್ಟು ಪೇಜ್ ಅದಾವ ನೋಡ್ರಿ. ಲ್ಯಾಂಗ್ವೇಜ್ ಬೇಸಿಕ್ ಕಾನ್ಸೆಪ್ಟ್ ಥಿಯರಿ ಅಂಡ್ ಪೆಡಾಗೋಗಿ, ಇಂಗ್ಲಿಷ್ ನ್ಯೂಸ್ 1 2 3 4 5 ಪೇಜ್. 5 ಪೇಜ್ ಓದೋದು, 15 ಮಾರ್ಕ್ಸ್ ಪಡೆಯೋದು. ಓನ್ಲಿ 5 ಪೇಜ್ ಆಟೋಮೆಟಿಕ್ ಆಗಿ. ಆಮೇಲೆ ಉಳಿದಿದ್ದೀವೆಲ್ಲ ಇಂಗ್ಲಿಷ್ ಸಂಬಂಧಪಟ್ಟಿದ್ದು ಬುಕ್ ಐತಿ. ಸಮಾನಾರ್ಥಿ ಶಬ್ದಗಳು, ವಿರುದ್ಧಾರ್ಥಿ ಶಬ್ದಗಳು, ಹೋಮೋಫೋನ್, ಹೋಮೋನಿಮ್, ಪ್ರಿಫಿಕ್ಸ್, ಸಫಿಕ್ಸ್, ಗ್ರಾಮರ್, ಗ್ರಾಮರ್ ಕೇಳ್ತಾನ್ರಿ ಇದ್ರೊಳಗ. ಕ್ವಶನ್ ಟ್ಯಾಗ್ ಅಂದ್ರೇನು, ಇನ್ಫಿನಿಟಿವ್ ವರ್ಬ್ ಅಂದ್ರೇನು, ನೌನ್, ಪ್ರೊನೌನ್, ವರ್ಬ್, ಅಡ್ವರ್ಬ್, ಕಂಜಂಕ್ಷನ್, ಇಂಟರ್ಜೆಕ್ಷನ್, ಬೇಸಿಕ್ ಗ್ರಾಮರ್, ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್, ನಾಟ್ ಓನ್ಲಿ ಬಟ್ ಆಲ್ಸೋ, ಆಸ್ ಸೂನ್ ಆಸ್, ನೋ ಸೂನರ್ ದ್ಯಾನ್, ಡಿಗ್ರಿ ಕೇಳ್ತಾನ್ರಿ, ಚೇಂಜ್ ದ ವಾಯ್ಸ್ ಕೇಳುತ್ತಾನೆ, ಡೈರೆಕ್ಟ್ ಇಂಡೈರೆಕ್ಟ್, ಪಂಕ್ಚುಯೇಷನ್ ಮಾರ್ಕ್, ಕರೆಕ್ಟ್ ಸ್ಪೆಲ್ಲಿಂಗ್. ಇದು ಒಂದು ಬುಕ್ ನಿಮ್ಗೆ ಇದ್ರ ಸಲುವಾಗಿ ಯೂಸ್ ಆಗ್ತದೆ. ಇದು ಕೂಡ ಈಸಿ. ಇನ್ನು ಚೈಲ್ಡ್ ಸೈಕಾಲಜಿ ಅಂತೇಳಿ ಬರ್ತಾರೆ. ಚೈಲ್ಡ್ ಸೈಕಾಲಜಿದೊಳಗ 15 ಕ್ವಶನ್ ನೇರವಾಗಿ ಪ್ರಶ್ನೆಗಳನ್ನು ಕೇಳುತ್ತಾನೆ. ನೇರವಾಗಿ ಇದರ ಅರ್ಥ ರೀ, ಲರ್ನಿಂಗ್ ಥಿಯರೀಸ್ ಮೇಲೆ ಪ್ರಶ್ನೆಗಳನ್ನು ಕೇಳುತ್ತಾನೆ. 15 ಬೇಸಿಕ್ ಕ್ವಶನ್ ಇರ್ತಾವ್ರಿ. ಕಲಿಕೆಯ ಸಿದ್ಧಾಂತಗಳ ಮೇಲಿಂದ ಪ್ರಶ್ನೆ. ಒಂದು 5 ಕ್ವಶನ್ ಸ್ಪೆಷಲ್ ಚೈಲ್ಡ್ ಅಂತ ಕರೀತಾರೆ. ಕೆಲವೊಂದು ವಿದ್ಯಾರ್ಥಿಗಳು ಕೇಳಿಸಂಗಿಲ್ರಿ, ಕೆಲವೊಬ್ರಿಗೆ ಮಾತು ಬರಂಗಿಲ್ಲ, ಅಥವಾ ಡಿಸೆಬಿಲಿಟಿ ವಿದ್ಯಾರ್ಥಿಗಳು ಇರ್ತಾರೆ, ದಿವ್ಯಾಂಗಿ ವಿದ್ಯಾರ್ಥಿಗಳು. ಅಂತ ವಿದ್ಯಾರ್ಥಿಗಳಿಗೆ ನಾವು ಯಾವ ರೀತಿ ಪಾಠ ಬೋಧನೆಯನ್ನ ಮಾಡಬೇಕು, ಅಲ್ಲಿ ಒಂದು 5 ಕ್ವಶನ್. ಆಮೇಲೆ ಪೆಡಗಾಗಿ ಬಗ್ಗೆ, ಮತ್ತೆ ಇಲ್ಲಿ ಬೋಧನಾ ಶಾಸ್ತ್ರದ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ. ಇದ್ರ ಸಲುವಾಗಿ ನೀವು ಏನ್ ಮಾಡ್ರಿ, ಇದೇನು ಫಸ್ಟ್ ಚಾಪ್ಟರ್ ಐತಲ್ಲ, ಫಸ್ಟ್ ಚಾಪ್ಟರ್ 17 ಪೇಜ್ ಏನದಲ್ಲ, ಬೋಧನಾ ಸಿದ್ಧಾಂತ, ಟೀಚಿಂಗ್ ಅಪ್ಟಿಟ್ಯೂಡ್, ಇದನ್ನೇ ಓದ್ಕೊಂಡ್ಬಿಡ್ರಿ ಈ ಬುಕ್ದೊಳಗಿಂದ. ಇದು ಬೇಸಿಕ್ ಹೇಳಗತ್ತೀನ್ರಿ ನಾನು. ಮತ್ತು ನಾನು ಸಾಧ್ಯ ಆದ್ರೆ ಒಂದು 400 ಕಾನ್ಸೆಪ್ಟ್ ಅನ್ನ ನಿಮಗೆ ಹೇಳಕ್ ಪ್ರಯತ್ನ ಮಾಡ್ತೀನಿ.
ಚೈಲ್ಡ್ ಸೈಕಾಲಜಿದು 400 ಇಂಪಾರ್ಟೆಂಟ್ ಕನ್ಸೆಪ್ಟ್ ಬೋರ್ಡ್ ಮೇಲೆ ಬರೋದು ಕೊಡೋ ಪ್ರಯತ್ನ ಮಾಡುತ್ತೇನೆ. ಅವು 400 ಅನ್ನ ಓದ್ಕೊಡ್ರಿ ಸಾಕು. ಇದು 200 ಕನ್ಸೆಪ್ಟ್ ಅನ್ನ ಹೇಳೋ ಪ್ರಯತ್ನ ಮಾಡುತ್ತೇನೆ. ಇದು ಕನ್ನಡ ಕೂಡ 200 ಕನ್ಸೆಪ್ಟ್ ಅದಾವ್ರೆ, ಅವು ಹೇಳೋ ಪ್ರಯತ್ನ ಮಾಡುತ್ತೇನೆ. ಬಟ್ ಬುಕ್ ಅನ್ನ ಸ್ವಲ್ಪ ರೆಫರ್ ಮಾಡ್ರಿ. ಆಮೇಲೆ ಪರಿಸರ ಅಧ್ಯಯನ, ಇದು ಟೋಟಲ್ 30 ಕ್ವಶನ್, 15 ಕ್ವಶನ್ ಅಂತೂ ಟು ದಿ ಪಾಯಿಂಟ್ ಪರಿಸರ ಅಧ್ಯಯನ ಮೇಲೆ ಇರುವಂತ ಬೇಸಿಕ್ ಕ್ವಶನ್ಸ್ಗಳು 15. ಆಮೇಲೆ 15 ಕ್ವಶನ್ ಪೆಡಗಾಗಿಗೆ ರಿಲೇಟೆಡ್. ಪರಿಸರ ಅಧ್ಯಯನವನ್ನು ಮಕ್ಕಳಿಗೆ ಯಾವ ರೀತಿ ನಾವು ಪಾಠ ಬೋಧನೆ ಮಾಡಬೇಕು. ಈಗ ಪರಿಸರ ಅಧ್ಯಯನ ಪಾಠ ಬೋಧನೆ ಮಾಡುವಾಗ ನಿಮಗೆ ಒಪಿನಿಯನ್ ಬೇಸ್ಡ್ ಪ್ರಶ್ನೆ ಕೇಳುತ್ತಾರೆ. ಸಪೋಸ್ ಒಬ್ಬ ಶಿಕ್ಷಕನು ವಿದ್ಯಾರ್ಥಿಗಳಿಗೆ ನದಿಯ ದಂಡೆಯ ಬಗ್ಗೆ ಅಭ್ಯಾಸ ಹೇಳಿಕೊಡುತ್ತಿರುವಾಗ ಪ್ರತ್ಯಕ್ಷವಾಗಿ ವಿದ್ಯಾರ್ಥಿಯನ್ನ ನದಿಯ ದಂಡೆಗೆ ಒಯ್ದಬೇಕು. ಒಯ್ದಂದ್ರೆ ಒಬ್ಬ ಯಾವ ಓಡೋಗ ಹಾರದಂದ್ರೆ ಯಾವ ಮಾಡೋರಿ. ನಾನು ಒಯ್ದಿದ್ರು ಒಂದ್ಸಲ, ನಾನು ಟೀಚರ್ ಇಲ್ಲಿ ಕೆಲಸ ಮಾಡ್ತಲ್ರಿ, ಒಂದ್ಸಲ ಕ್ಷೇತ್ರ ಭೇಟಿಗೆ ಅಂತೇಳಿ ಕರ್ಕೊಂಡು ಹೋಗಿದ್ದೆ ರೀ. ಇಲ್ಲೇ ಬೋರಿ ಉಮರ್ಗದ ಅಂತೇಳಿ. ಮತ್ತೇನು ದನ ಹಾರೇವ್ರಿ ಬೋರೆಗ. ಬಹಳ ಹೈರಾಣ ಆಗಿತ್ರಿ, ಅವೆಲ್ಲ ಹೇಳೋವಿಲ್ಲ, ಬಹಳ ಘಟನೆಗಳು. ಪೆಡಗಾಗಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು, ಅಲ್ಲಿ 4 ಆಪ್ಷನ್ ಕೇಳಿರ್ತಾನ ಅವನು. ಪ್ರಶ್ನೆ ನೀವು ಆನ್ಸರ್ ಏನ್ ಮಾಡ್ಬೇಕು ಗೊತ್ತದ್ರಿ? ಒಪಿನಿಯನ್ ಬೇಸ್ಡ್. CTT ಮ್ಯಾಕ್ಸಿಮಮ್ ಪ್ರಶ್ನೆ ನೀವು ಏನು ಮಾಡುತ್ತೀರಿ ಅಂತೇಳಿ ಪ್ರಶ್ನೆ ಕೇಳ್ತಾನೆ. TET ಹಾಗಲ್ಲ. TET ಮೆಮೊರಿ ಬೇಸ್ಡ್ ಕ್ವಶನ್ ಇರ್ತಾವ್ರಿ ಜಾಸ್ತಿ. ಇದಕ್ಕೂ ಕೂಡ ನೀವು ಬೆಸ್ಟ್ ಅಂದಿನ ನಾನು. ಬೆಸ್ಟ್ ಅಲ್ಲಕೇನ್ರಿ, ಇವು 2 ಬುಕ್ ಅದಾವ. ಇದೊಂದು ಬುಕ್ ಐತ್ರಿ, ಮತ್ತೆ ಇದೊಂದು ಬುಕ್. ಇದು ಆಕ್ಚುಲಿ ನೆಟ್ ಮತ್ತು ಕೆಸೆಟ್ ಸಲುವಾಗಿರುವಂತ ಬುಕ್ ತಮ್ಮ. ಈ ಬುಕ್ದೊಳಗ ಇದೇನು ಪರಿಸರ ಅಧ್ಯಯನ ನೋಡ್ರಿ, ಎನ್ವಿರಾನ್ಮೆಂಟಲ್. ಈ ಬುಕ್ ಅನ್ನ ಓದ್ಕೊ. ಇದು 30ಕ್ಕೆ 30 ಬರ್ತೈತಿ. ಅಷ್ಟು ಫುಲ್ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನ್ರಿ ನೀವು. ಈಗ ರೀ ಎಷ್ಟು ಅದಕ್ಕೆ ಅದು ಬೆಕ್ಕು ಬಂದ ನೋಡಪ್ಪ, ಸ್ವಲ್ಪ ಹಾಲು ಹಾಕು. 1 2 3 4 5 6 7 8 9 10 11 12 13 14 15 16 17. ಹಾ, ಇಲ್ಲ, ಇಷ್ಟು ಪುಟ ನೀವು ಓದ್ಕೋಬೇಕು. ಇಷ್ಟು ಪುಟ. ಇದು ಓದಿದ ಮೇಲೆ ಇದೇ ಬುಕ್ಕಿಗೆ ರಿಲೇಟೆಡ್ ಇರುವಂತ ಕ್ವಶನ್ಸ್ಗಳು, ಇದೇ ಚಾಪ್ಟರ್ಗೆ ಸಂಬಂಧಪಟ್ಟಂತ ಕ್ವಶನ್ಸ್ಗಳು ಈ ಬುಕ್ದೊಳಗೈತಿ. ನೆಟ್ ಮತ್ತೆ ಕೆಸೆಟ್. ಸರ್ ನೆಟ್ ಕೆಸೆಟ್ TET ಏನ್ ಹೆಲ್ಪ್ ಆಗ್ತದ್ರಿ? ನಾನು TET ಬರ್ದವಿದ್ದೀನಲ್ರಿ, ನನಗೆ ಗೊತ್ತೈತ್ರಿ TET ಪ್ರಶ್ನೆ ಎಲ್ಲಿಂದ ಹೆಂಗೆ ಕೇಳ್ತಾರ ಅಂತೇಳಿ. ಈ ಪರಿಸರ ಅಧ್ಯಯನದ್ದು ಈ ಒಂದು 17 ಪೇಜ್ ಓದ್ರಿ. ಆಮೇಲೆ ಈ ಬುಕ್ದೊಳಗಿರುವ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತ MCQ ಕ್ವಶನ್ಸ್ ಅನ್ನ ಓದ್ಕೋಬೇಕು. ಇದು MCQ ಕ್ವಶನ್ ಬ್ಯಾಂಕ್ ಐತಿ. ಕೆಸೆಟ್ ಬುಕ್ ಇದ್ರೂ TET ಹೆಲ್ಪ್ ಆಗತೈತಿ. ಕಂಪ್ಲೀಟ್ ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನ್ರಿ. ಈ ಬುಕ್ ಅನ್ನ ನೀವು ತಗೋಬೇಕು. ಈ ಬುಕ್ದೊಳಗಿರುವಂತ ಕ್ವಶನ್ಸ್ ಅನ್ನ, ಪರಿಸರ ಅಧ್ಯಯನಕ್ಕೆ ಇರುವಂತ ಕ್ವಶನ್ಸ್ ಅನ್ನ ಓದ್ಕೋರಿ. ಆಮೇಲೆ ಟೀಚಿಂಗ್ ಅಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಅನ್ನ ಓದ್ಕೋಬೇಕು. ಪ್ಲೀಸ್ ಓದ್ರಿ. ಇವು 2 ಬುಕ್. ಇದು ನೆಟ್ ಕೆಸೆಟ್ ಇದ್ರೂ ಕೂಡ TETಗೆ ಹೆಲ್ಪ್ ಆಗುತ್ತದೆ. ಸರ್ ಮತ್ತೆ TET ಸಲುವಾಗಿ ನೀವು ಏನು ಬುಕ್ ಬರ್ದಿಲ್ಲೇನ್ರಿ? ಇಲ್ಲ ರೀ, ಬುಕ್ TET ಸಲುವಾಗಿ ನನಗೆ ಬರೆಯೋದು ಆಗಿಲ್ಲ ರೀ. ಬಟ್ ಬರುವ ನೆಕ್ಸ್ಟ್ ಎಕ್ಸಾಮ್ ಏನ್ CTET ಇರ್ತೈತಿಲ್ಲ, ಅವಾಗ ಚೇಂಜ್ ಮಾಡೋರು ಅದರ ಸಿಲೆಬಸ್. ಅವಾಗ 4 ಪ್ರಕಾರದ TET ಇರೋದೈತಿ. ಆ ಟೈಮ್ದೊಳಗೆ ನಾನು ಬುಕ್ ಬರೆಯುತ್ತೇನೆ. ಈಗ ಕೆಸೆಟ್ಗೆ ಸಂಬಂಧಪಟ್ಟಂತ ಬುಕ್ ಅನ್ನೇ TET ಹೆಲ್ಪ್ ಆಗುತ್ತದೆ. ಸೊ ಅದನ್ನ ನೀವು ತಗೊಳ್ರಿ. ಆಮೇಲೆ ಇದು ಮ್ಯಾಥಮೆಟಿಕ್ಸ್ ಸಲುವಾಗಿ ಏನ್ ಮಾಡ್ತಾರೆ, 15 ಕ್ವಶನ್ ಬೇಸಿಕ್ ಕಾನ್ಸೆಪ್ಟ್ 1ನೇ ಕ್ಲಾಸ್ದಿಂದ 8ನೇ ಕ್ಲಾಸ್ದವರೆಗೆ ಬುಕ್ ಅನ್ನ ಓದಬೇಕು. ಗೌರ್ಮೆಂಟ್ ಆಫ್ ಕರ್ನಾಟಕದ ಏನ್ ಬುಕ್ ಐತಿ ಮ್ಯಾಥಮೆಟಿಕ್ಸ್, ಆ ಬುಕ್ ಅನ್ನ ಓದ್ರಿ. ಆ ಬುಕ್ದೊಳಗಿಂದ ಕಾನ್ಸೆಪ್ಟ್ ಇಲ್ಲಿ ಕೇಳುತ್ತಾನೆ 15 ಕ್ವಶನ್. ಇನ್ನು 15 ಕ್ವಶನ್ ಗಣಿತನ್ನ ಹೇಗೆ ಬೋಧನೆ ಮಾಡಬೇಕು, ಗಣಿತ್ ಬೋಧನಾ ವಿಧಾನದ ಬಗ್ಗೆ ಪ್ರಶ್ನೆ ಕೇಳುತ್ತಾನೆ. ಗಣಿತ್ ವಿಷಯ ಬಗ್ಗೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬೇಕು, ಪರೀಕ್ಷಾ ಪದ್ಧತಿ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಾನೆ. ಈಗ ಟೀಚಿಂಗ್ ಆಪ್ಟಿಟ್ಯೂಡ್ ಇದೇನ್ ಚಾಪ್ಟರ್ ಐತಲ್ಲ, ಈ ಯೂನಿಟ್ ನಂಬರ್ 1 ನೆಟ್ ಮತ್ತು ಕೆಸೆಟ್ದೊಳಗಿರುವ ಯೂನಿಟ್ ನಂಬರ್ 1 ಈ ಚಾಪ್ಟರು ಇಲ್ಲೆಲ್ಲ ಬಂದ್ಬಿಡ್ತೈತಿ ನೋಡ್ರಿ. ಕನ್ನಡಕ್ಕೂ ಯೂಸ್ ಆಗ್ತದೆ, ಇಂಗ್ಲಿಷ್ನು ಯೂಸ್ ಆಗ್ತದ್ರಿ, ಆಮೇಲೆ ನಮ್ಮ ಚೈಲ್ಡ್ ಸೈಕಾಲಜಿ ಯೂಸ್ ಆಗ್ತದ, ಆಮೇಲೆ ಪರಿಸರ ಅಧ್ಯಯನಕ್ಕೆ ಯೂಸ್ ಆಗ್ತದ, ಆಮೇಲೆ ಇದು ಪೆಡಗಾಗಿ ಯೂಸ್ ಆಗ್ತದೆ. ಇವು 15 30 40 40 50 55 60 70 ಮಾರ್ಕ್ಸ್ ಬರ್ತಾವ. ಒಂದೇ ಚಾಪ್ಟರ್ ಓದಿದ್ರೆ 70 ಮಾರ್ಕ್ಸ್ ಕವರ್ ಆಗ್ತೈತಿ. 70 ಮಾರ್ಕ್ಸ್. ಇದು ಅಥೆಂಟಿಕ್ ಆಗಿ ನಾನು ನಿಮಗೆ ಈ ಮಾತನ್ನ ಹೇಳುತ್ತಿದ್ದೇನೆ.
ಸೊ ಈ ಬುಕ್ ಅಲ್ಲಿರುವ ಟೀಚಿಂಗ್ ಅಪ್ಟಿಟ್ಯೂಡ್ ಟಾಪಿಕ್ ಅನ್ನ ಓದ್ಕೊಡ್ರಿ. ಆಮೇಲೆ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತ ನೆಟ್ ಸೆಟ್ ದೊಳಗ ಒಂದು ಚಾಪ್ಟರ್ ಬರ್ತೈತಿ, ನೆಟ್ ಮ್ಯಾಥಮೆಟಿಕಲ್ ರೀಸನಿಂಗ್ ಅಂತೇಳಿ. ಇದು ಕೂಡ ಇದ್ರೊಳಗೆ ಈ ಚಾಪ್ಟರ್ ಐತಿ, ಇದನ್ನು ಕೂಡ ಓದ್ರಿ. ಆಮೇಲೆ 1st to 8th ಬುಕ್ ಅನ್ನ ರೆಫರ್ ಮಾಡ್ರಿ. 1 ರಿಂದ 8ನೇ ತರಗತಿವರೆಗೆ ಬುಕ್ ಅನ್ನು ಓದಿದ್ರ CTET ಪೇಪರ್ ನಂಬರ್ 1 ಕಂಪ್ಲೀಟ್ ಕವರ್ ಆಗುತ್ತದೆ. ಇವು ಎರಡು ಬುಕ್ ನೆಟ್ ಸೆಟ್ ಇದ್ರೂ ಕೂಡ TET ಗೆ ಹೆಲ್ಪ್, CTET ಗೆ ಹೆಲ್ಪ್ ಆಗುತ್ತದೆ, TET ಗೆ ಹೆಲ್ಪ್ ಆಗುತ್ತದೆ. ಆಮೇಲೆ ಇದು ಇಂಗ್ಲಿಷ್ ಲ್ಯಾಂಗ್ವೇಜ್ ಬಗ್ಗೆ ಸಂಬಂಧಪಟ್ಟಂತ ಬುಕ್ ಇದೆ. ಈ 3 ಬುಕ್ ಅನ್ನ ನೀವೆಲ್ಲರೂ ತೆಗೆದುಕೊಳ್ಳಬೇಕು. ಇದನ್ನ ಓದ್ರಿ, CTET ಕರೆಕ್ಟ್ ಆಗಿ ಆರಾಮಾಗಿ ಪರೀಕ್ಷೆ ಪಾಸ್ ಮಾಡುತ್ತೀರಿ. ಇನ್ನು ವಿಷಯ ಆಧಾರಿತವಾಗಿ ಟೈಮ್ ಇದ್ರೆ ಮುಂದಿನ ವಿಡಿಯೋದೊಳಗೆ ನಾನು ಎಕ್ಸ್ಪ್ಲೇನ್ ಮಾಡೋ ಹೇಳುತ್ತೇನೆ. ಸೊ ಈ ಬುಕ್ ಅನ್ನ ಪ್ಲೀಸ್, ಇವೆರಡು ಬುಕ್ಕು ಆಮೇಲೆ ಇಂಗ್ಲಿಷ್ ಸಂಬಂಧಪಟ್ಟಿದ್ದು ಪೇಪರ್ 1 ಸಲುವಾಗಿ ಯೂಸ್ ಆಗುತ್ತದೆ, ತೆಗೆದುಕೊಳ್ಳಬೇಕು. ಥ್ಯಾಂಕ್ ಯು, ನಮಸ್ಕಾರ. CTET ಗೆ ಎಷ್ಟು ಮಾರ್ಕ್ಸ್ ಬರ್ಬೇಕ್ರಿ ಪರೀಕ್ಷೆ ಪಾಸ್ ಮಾಡೋ ಸಲುವಾಗಿ? 90 ಮಾರ್ಕ್ಸ್ ಬರ್ಬೇಕು, 90 ಮಾರ್ಕ್ಸ್ ಔಟ್ ಆಫ್ 150. ಓಕೆ, ಎಲ್ಲ GM ವಿದ್ಯಾರ್ಥಿಗಳಿಗೆ. ಇನ್ನು SC NT ಮತ್ತು OBC ವಿದ್ಯಾರ್ಥಿಗಳಿಗೆ 83 ಮಾರ್ಕ್ಸ್ ಬರಬೇಕು. ಸೊ ಈ ಕಾನ್ಸೆಪ್ಟ್ಗಳು ಟೋಟಲ್ 1300 ಕಾನ್ಸೆಪ್ಟ್ ಹೇಳೋ ಪ್ರಯತ್ನ ನಾನು ಮಾಡುತ್ತೇನೆ. CTET ತುಂಬಾ ಈಸಿ ಆಗಿರುವಂತ ಎಕ್ಸಾಮ್. ನಾನು 2009 ಅಂದ್ರೆ 10ನೇ ಇಸ್ವಿಯಿಂದ ಈ ಎಕ್ಸಾಮ್ ಸ್ಟಾರ್ಟ್ ಆಗೈತಿ, 2010 ನಿಂದ. ಮೊದಲಿಗೆ ಇದ್ರ ಸೆಂಟರ್ ಬೆಂಗಳೂರಿಗೆ ಮಾತ್ರ ಇರ್ತಿತ್ತು. ಕರ್ನಾಟಕದೊಳಗೆ ಬರೀ ಬೆಂಗಳೂರು ಮಾತ್ರ CTET, ಮಹಾರಾಷ್ಟ್ರದೊಳಗೆ ಮುಂಬೈ ಮಾತ್ರ CTET, ಆಂಧ್ರದೊಳಗೆ ಹೈದರಾಬಾದ್ ಒಂದೇ ಸೆಂಟರ್. ಅಷ್ಟು ಇದು ರೇರ್. ಈ ಎಕ್ಸಾಮ್ ಪರೀಕ್ಷೆ ಪಾಸ್ ಮಾಡಿದ ನಂತರ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ, NVS ದಲ್ಲಿ ಇಂಥ ಸ್ಕೂಲ್ ಒಳಗೆ ಅಪಾಯಿಂಟ್ಮೆಂಟ್ ಆಗ್ತಾರೆ. ಗೌರ್ಮೆಂಟ್ ಸ್ಕೂಲ್, ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಟೀಚರ್ ಆಗಿ ಎಲಿಜಿಬಿಲಿಟಿ ಪಡೆಯುವಂತ ಅರ್ಹತೆ ಹೊಂದುವಂತ ಇದು ಪರೀಕ್ಷೆ. ಇದಕ್ಕೆ ಈ ಪರೀಕ್ಷೆ ಬಗ್ಗೆ ಹೆಚ್ಚು ಅರಿವು ಇಲ್ಲ ಅಂತ ತಿಳ್ಕೊಂಡು ಜಾಸ್ತಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿಲ್ಲ. ನಾನು 2014-15 ಒಳಗೆ ಎಲ್ಲೆಲ್ಲಿ ಹೋಗಿ ಬೆಂಗಳೂರಿಗೆ ಹೋಗಿ ಎಕ್ಸಾಮ್ ಬರೆದೇನ್ರಿ, ಮುಂಬೈ ಹೋಗಿ ಎಕ್ಸಾಮ್ ಅನ್ನ ಬರೆದಿದ್ದೇನೆ. ಸೊ ಪ್ಲೀಸ್ ನೀವು ಕೂಡ ಈಗ ಈ ಪರೀಕ್ಷೆ ಸ್ವಲ್ಪ ಅವೇರ್ನೆಸ್, ಜಾಗೃತಿ ಎಲ್ಲ ಕಡೆ ಆಗ್ಬಿಟ್ಟೈತಿ. ಹೀಗಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಈ ಪರೀಕ್ಷೆನ ಬರೆಯುತ್ತಿದ್ದಾರೆ. ಇಷ್ಟೇ, ಇನ್ನೂ ಯಾರ ಹತ್ರ ಈ ಪರೀಕ್ಷೆ ಬರೀಲಿಕ್ಕೆ ಏನ್ ಬೇಕು, ನಿಮ್ಮ ಹತ್ರ ಫುಲ್ ಕಾನ್ಫಿಡೆನ್ಸ್ ಬೇಕು. ಒಂದು ಸಿಲೆಬಸ್ ಅನ್ನ ಬರ್ಕೊಡ್ರಿ, ಆಮೇಲೆ ಹಿಂದೆ ನಡೆದ ಕ್ವಶನ್ ಪೇಪರ್ ನ ಅನಾಲಿಸಿಸ್ ಮಾಡ್ರಿ. ಆಮೇಲೆ ದಾನಯ್ಯ ಸರ್ ನಾನು ಬರೆದಿದ್ದ ಬುಕ್ ನೆಟ್ ಸೆಟ್ ಇದ್ರೂ ಕೂಡ CTET ಗೆ ಹೆಲ್ಪ್ ಆಗುತ್ತದೆ, ಇದನ್ನ ತೆಗೆದುಕೊಡ್ರಿ. ನಿಮ್ ನೋಟ್ಸ್ ಅನ್ನ ಮಾಡ್ರಿ, ಆಮೇಲೆ ರಿವಿಷನ್ ಅನ್ನ ಮಾಡ್ಬೇಕು. 5 ಕೆಲಸ ನೀವು ಮಾಡ್ರಿ. ಸಿಲೆಬಸ್ ಅನ್ನ ಬರ್ಕೊಡ್ರಿ, ಹಿಂದೆ ನಡೆದ ಕ್ವಶನ್ ಪೇಪರ್ ಒಂದು 3 ವರ್ಷದ ಕ್ವಶನ್ ಪೇಪರ್ ತಗೊಡ್ರಿ, ನನ್ನ ಕಡೆ ಇರುವಂತ ದಾನಯ್ಯ ಸರ್ ಕಡೆ ಇರುವಂತ ಬುಕ್ ಅನ್ನ ತೆಗೆದುಕೊಡ್ರಿ, ಆಮೇಲೆ ನೋಟ್ಸ್ ಅನ್ನ ಮಾಡ್ರಿ, ಆಮೇಲೆ ರಿವಿಷನ್ ಅನ್ನ ಮಾಡ್ರಿ. 5 ಕೆಲಸ ಮಾಡ್ರಿ, ಕಣ್ಣು ಮುಚ್ಚಿ. ಇಲ್ಲಿ ನೋಡ್ರಿ, ಇಲ್ಲಿ 30 ಎಷ್ಟು ದೊಡ್ಡ ಇದ್ರು 25 ಬರ್ತಾವ್ರಿ ಕನ್ನಡದೊಳಗ, ನನಗ್ ಗೊತ್ತೈತಿ. ಇನ್ನು ಇಂಗ್ಲಿಷ್ದೊಳಗ ಬಹಳ ಹಾರ್ಡ್ ಪ್ರಶ್ನೆ ಕೇಳಂಗಿಲ್ಲ, ಸೆಕೆಂಡ್ ಲ್ಯಾಂಗ್ವೇಜ್ ಇರೋದ್ರಿಂದ ಆರಾಮಾಗಿ ಇಲ್ಲಿ ನೀವು ಒಂದು 16 ಮಾರ್ಕ್ಸ್ ತಗೋಬಹುದು. ಚೈಲ್ಡ್ ಸೈಕಾಲಜಿ ಆರಾಮಾಗಿ ನೀವು 18 ಮಾರ್ಕ್ಸ್ ತಗೋಬೇಕು. ಪರಿಸರ ಅಧ್ಯಯನ ಆರಾಮಾಗಿ ಒಂದು 18. ಮ್ಯಾಥಮೆಟಿಕ್ಸ್ ಏನೂ ಇಲ್ಲಂದ್ರೆ ಒಂದು ಎಷ್ಟ್ರಿ, ಒಂದು 12 ಮಾರ್ಕ್ಸ್ ತಗೊಂಡ್ರಿ ಅಂದ್ರೆ ಎಷ್ಟು ಮಾರ್ಕ್ ಆಗ್ತಾವ ನೋಡ್ರಿ. 5, 6, 11, 19, 20, 27, 28, 29, 2, 2, 4, 5, 6, 7, 8, 89. ನಿಮ್ಗೆ ಎಷ್ಟು ಬೇಕು? 90. 1 ಮಾರ್ಕ್ ಎಲ್ಲರೂ ಹೆಚ್ಚಿಗೆ ತಗೊಂಡ್ಬಿಡ್ರಿ, ಎಲ್ಲರೂ ಇಲ್ಲಿ ಆರಾಮಾಗಿ 90 ಆಗ್ತದೆ. 90 ಐತೆ, 90 ಮಾರ್ಕ್ಸ್ ತಗೊಂಡು ಒಂದು KCET ಪಾಸ್ ಆಗ್ತಿರಲ್ಲ, ಸಾರಿ KCET CTET ಪರೀಕ್ಷೆ ಪಾಸ್ ಮಾಡುತ್ತೀರಿ. ಥ್ಯಾಂಕ್ ಯು, ನಮಸ್ಕಾರ, ಧನ್ಯವಾದಗಳು.